ಹಾಯ್, ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾವು ಎಲ್ಲರಿಗೂ ಅತಿ ಪ್ರಿಯವಾದಂತಹ ಇಡ್ಲಿಯನ್ನು ಮಾಡ್ತಾ ಇದ್ದೇವೆ. ಇಡ್ಲಿ ನೋಡಿದಾಗ ಅದು ತುಂಬ ಯಾವುದೇ ಅನಾರೋಗ್ಯದ ಸ್ಥಿತಿಯಲ್ಲಿ ಇಡ್ಲಿಯನ್ನು ಮುಂದೆ ಏನು ತೊಂದರೆ ಆಗುತ್ತೆ ಅಂತ ಯಾವುದೇ ಭಯ ಇಲ್ಲದೆ ಆರಾಮಾಗಿ ತಿನ್ನುವಂತಹ ಒಂದು ತಿಂಡಿ. ಅತಿ ಹೆಚ್ಚು ಎಣ್ಣೆಯನ್ನು ಬಳಸದೆ ಒಂದು ಹನಿ ಎಣ್ಣೆಯನ್ನು ಗಿನ್ನಲಿಗೆ ಸವರಿ ರಾತ್ರಿ ಹಿಂದಿನ ದಿವಸ ರುಬ್ಬಿಟ್ಟಿದ್ದಂತಹ ಹಿಟ್ಟಿಗೆ ಮುಂಜಾನೆಯಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಿ ನಂತರ ಈ ಒಂದು ಹದಕ್ಕೆ ಅದನ್ನು ಇಟ್ಟು ಇಡ್ಲಿಯ ಗಿನ್ನಲಿಗೆ ಹಾಕಿ ಸುಮಾರು 20 ನಿಮಿಷಗಳ ಕಾಲ ಬೇಯಿಸಿದಾಗ ಬಹಳ ರುಚಿಯಾದಂತಹ ಆರೋಗ್ಯಕರವಾದಂತಹ ಇಡ್ಲಿ ರೆಡಿಯಾಗುತ್ತೆ. ಇಡ್ಲಿಯಲ್ಲಿ ಇನ್ನೊಂದು ಮಹತ್ವವಾದ ವಿಷಯ ಏನಂದರೆ ಶೀತ ಅಥವಾ ಜ್ವರ ಅಥವಾ ಏನಾದರೂ ಬಸ್ಸಲ್ಲಿ ಹೋಗಬೇಕಾದ್ರೆ ವಾಮಿಟ್ ಆಗ್ಬೋದು ಅನ್ನೋ ಒಂದು ಸೆನ್ಸೇಷನ್ ಇರುವಂಥ ಪರಿಸ್ಥಿತಿಗಳಿರ್ಬೋದು, ಅಥವಾ ತುಂಬ ಸುಸ್ತು, ಇದೆಲ್ಲ ಸಂದರ್ಭದಲ್ಲೂ ಧಾರಾಳವಾಗಿ ಸಂತೋಷವಾಗಿ ಇಷ್ಟಪಟ್ಟು ತಿನ್ನಬಹುದಾದಂತಹ ಒಂದು ತಿಂಡಿ ಅಂದರೆ ಅದು ಇಡ್ಲಿ. ಇದರ ಜೊತೆಗೆ ಎಣ್ಣೆಯನ್ನು ಅತಿ ಹೆಚ್ಚಾಗಿ ಬಳಸದೆ ಸಾಂಬಾರು ಮತ್ತು ಚಟ್ನಿ ಜೊತೆಗೆ ಒಂದು ರೀತಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಅದನ್ನು ಸಣ್ಣ ತುಂಡು ಮಾಡಿ ಅದರಲ್ಲಿ ಮುಳುಗಿಸಿ ತಿನ್ನೋದೇ ಒಂದು ಖುಷಿ. ಕೆಲವೊಮ್ಮೆ ಚಟ್ನಿ ಇಲ್ಲಪ್ಪ, ಸಾಂಬಾರಿಲ್ಲ, ಏನು ಮಾಡೋದು ಅನ್ನೋ ಯೋಚನೆಯೂ ಬೇಡ. ಮನೇಲಿರುವಂತಹ ಕೆಲವು ಅಪರೂಪಕ್ಕೊಮ್ಮೆ ಯಾವಾಗ ಓದಿದರೆ ಸಕ್ಕರೆ ಇಲ್ಲಾಂದರೆ ಇಡ್ಲಿಯನ್ನು ಕಟ್ ಮಾಡಿ ಅದನ್ನು ತವಾದಲ್ಲಿ ಚೂರು ಎಣ್ಣೆಯನ್ನು ಹಾಕಿ ಆಚೆ ಈಚೆ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುವಂಥ ಒಂದು ತಿಂಡಿ. ಇವತ್ತು ಇಡ್ಲಿ ಉಳಿದಿದೆ, ನಾಳೆ ಏನು ಮಾಡೋದು, ಬಿಸಾಡೋದಾ ಇಲ್ಲ, ನಾಳೆಯೂ ಸಹ ಅದನ್ನು ನಾವು ಒಂದು ಫ್ರಿಜ್ಜಲ್ಲಿಟ್ಟು ಅಥವಾ ರಾತ್ರಿ ಸ್ವಲ್ಪ ಬಿಸಿ ಮಾಡಿ ಬೆಳಿಗ್ಗೆ ಸಹ ಬಳಸ್ಬೋದು. ಆ ರೀತಿ ಬೇಗ ಹಾಳಾಗದೇ ಇರುವಂತಹ ಒಂದು ತಿಂಡಿ, ರುಚಿಯಾದ ತಿಂಡಿ, ಎಲ್ಲರೂ ಇಷ್ಟಪಟ್ಟು ಮಕ್ಕಳಿಂದ ವಯಸ್ಸಾದ ಹಲ್ಲಿಲ್ಲದೆ ಇರುವಂಥ ವಯಸ್ಸಾದವರಿಗೂ ಸಹ ಇಷ್ಟ ಆಗುವಂತಹ ಒಂದು ಅದ್ಭುತವಾದ ತಿಂಡಿ ಅಂದರೆ ಅದು ಇಡ್ಲಿ. ಈಗ ಸವಿಯಲು ಇಡ್ಲಿ ಮತ್ತು ಸಾಂಬಾರ್ ರೆಡಿಯಾಯಿತು. ಬಹಳ ರುಚಿಕರವಾದಂತಹ ಇಡ್ಲಿ ಮತ್ತು ಸಾಂಬಾರ್, ನೋಡಲು ಸುಂದರ, ತಿನ್ನಲು ಬಹಳ ರುಚಿ. ಧನ್ಯವಾದಗಳು.